ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆಯಲ್ಲಿ ರಕ್ತದ ಓಕುಳಿ. ನಿಫ್ಟಿ 1379 ಅಂಕಗಳ ಕುಸಿತ. ಮುಂದೆ ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಸ್ಟಾಕ್ ಮಾರ್ಕೆಟ್ ದೊಡ್ಡ ಕುಸಿತವನ್ನು ಕಂಡಿತು ಇವತ್ತು. ಸೆನ್ಸೆಕ್ಸ್ ನಿಫ್ಟಿ ಎರಡೂ ಕೂಡ ಆಲ್ಮೋಸ್ಟ್ 6% ಡೌನ್ ಆಗಿದೆ. ನೀವು ನೋಡಿದ ಹಾಗೆ ಎಕ್ಸಿಟ್ ಪೋಲ್ಗಳು ಸಂಪೂರ್ಣವಾಗಿ ತಪ್ಪು ಫಲಿತಾಂಶವನ್ನು ಪ್ರಕಟಿಸಿದೆ ಮತ್ತು NDA 350 ಪ್ಲಸ್ ಬರುತ್ತೆ ಅಂತ ಹೇಳಿದ್ರು ಸದ್ಯದ ಮಟ್ಟಿಗೆ 300 ಕೂಡ ಕ್ರಾಸ್ ಆಗಿಲ್ಲ. ಅಂದರೆ ಅದೇನು ರಿಸಲ್ಟ್ ಬಂದಿತ್ತೋ ಆಕ್ಚುಯಲ್ ರಿಸಲ್ಟ್ಸ್ ಕಂಪ್ಲೀಟ್ಲಿ ತದ್ವಿರುದ್ಧವಾಗಿದೆ. ಇವತ್ತಿನ ನಿಫ್ಟಿ 50 ಇಂಡೆಕ್ಸ್ ಲೆವೆಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಿನ್ನೆಯ ಕ್ಲೋಸು 23,264 ನಿಫ್ಟಿ, ಓಪನ್ 23,187 ಮತ್ತು -0.36%, ಹೈ 23,180 -0.36%, ಲೋಯೆಸ್ಟ್ 21,281 -8.52%. ಇವತ್ತಿನ ಕ್ಲೋಸು 21,885 -5.93%. 4:30 ಗಂಟೆಗೆ ನಾವು ಈ ವಿಡಿಯೋನ ಶೂಟ್ ಮಾಡುವ ಸಮಯದಲ್ಲಿ NDAಗೆ 293 ಸೀಟುಗಳು ಸಿಕ್ಕಿದ್ದು, ಇಂಡಿಯಾಗೆ 233 ಸೀಟು. ಬಿಜೆಪಿ ಸ್ವಂತ ಬಲದಲ್ಲಿ ಕೇವಲ 245 ಸೀಟನ್ನು ಪಡೆದಿದ್ದಾವೆ ಮತ್ತು ಮೆಜಾರಿಟಿಯನ್ನು ಇನ್ನೂ ತಲುಪಿಲ್ಲ. ಆದ್ದರಿಂದ ಅವರು ಅಲಯನ್ಸ್ ಪಾರ್ಟ್ನರ್ ಸಹಾಯದಿಂದಲೇ ತಮ್ಮ ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ನಡೆಸಬೇಕಾಗುತ್ತೆ. 2014-19ರಲ್ಲಿ ಬಿಜೆಪಿಗೆ ಸಿಂಪಲ್ ಮೆಜಾರಿಟಿ ಸಿಕ್ಕಿತ್ತು ಮತ್ತು ಅಲಯನ್ಸ್ ಪಾರ್ಟ್ನರ್ ಅವರ ಅಗತ್ಯತೆ ಇರಲಿಲ್ಲ. ಈ ಸತಿ ಬಿಜೆಪಿಗೆ ಅಲಯನ್ಸ್ ಪಾರ್ಟ್ನರ್ ಅವರ ಅಗತ್ಯತೆ ಇದೆ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಏನಾದರೂ ಹೊಸ ಬಿಲ್ಲು ಅಥವಾ ಅಮೆಂಡ್ಮೆಂಟ್ ತರಬೇಕು ಅಂತಂದ್ರೆ ಅಲಯನ್ಸ್ ಪಾರ್ಟ್ನರ್ ಅಗತ್ಯತೆ ಕೂಡ ಇದೆ. ಆದ್ದರಿಂದ ಮಾರುಕಟ್ಟೆಯಲ್ಲಿ ಕುಸಿತವನ್ನು ಕಾಣಲಿಕ್ಕೆ ಒಂದು ಒಳ್ಳೆಯ ಕಾರಣ ಇತ್ತು. PSU ಸ್ಟಾಕ್ಸು, ಅದಾನಿ ಗ್ರೂಪ್ ಸ್ಟಾಕ್ಸು ಬೇಕಾದಷ್ಟು ಮೇಲಕ್ಕೆ ಹೋಗಿತ್ತು. ಕಳೆದ 2 ದಿನದಲ್ಲಿ ಈಗ ಮ್ಯಾಸಿವ್ ಫಾಲ್ ಆಗಿ ಒಂದಷ್ಟು ಜೋರಾದ ಕುಸಿತವನ್ನು ಕಂಡು ಕೆಳಗೆ ಬಂದಿದೆ. ಹೆಚ್ಚಿನ ಅದಾನಿ ಗ್ರೂಪ್ ಷೇರುಗಳು ಅಂದಾಜು 17-20% ಕೆಳಗೆ ಹೋಗಿದೆ ಇವತ್ತು. ಹಾಗೇನೆ PSU ಸ್ಟಾಕ್ಸ್ ಕೂಡ 10-25% ಕೆಳಗೆ ಬಿದ್ದಿದೆ. ನಿಮ್ಮ ಅವಲೋಕನಕ್ಕಾಗಿ ನಿಮ್ಮ ಮುಂದೆ ಯಾವ ಷೇರುಗಳು ಎಷ್ಟೆಷ್ಟು ಜೋರಾಗಿ ಕೆಳಗೆ ಬಿದ್ದಿದೆ ಅಂತ ಒಂದು ಪಟ್ಟಿಯನ್ನಿಟ್ಟಿದ್ದೇನೆ. ಟಾಪ್ ಲೂಸರ್ಸ್ ಇನ್ ನಿಫ್ಟಿ 50 ಇಂಡೆಕ್ಸ್ ಟುಡೇ: Adani Ports -21.15%, Adani Enterprises -19.31%, ONGC -16.83%, NTPC -15.45%, SBI -14.40%, Coal India -13.75%, BPCL -12.9%, L&T -12.67%, Power Grid Corporation -12.35%, Shriram Finance -9.9%, IndusInd Bank -9.03%, Tata Steel -8.78%, JSW -8.02%, ICICI Bank -7.63%, Axis Bank -7.57%, Reliance Industries -7.49%, Hindalco -6.74%, Bharti Airtel -6.57%, Bajaj Finserv -6.25%, Bajaj Finance -5.87%, HDFC Bank -5.66%. ಇದು ಬಿಗ್ಗೆಸ್ಟ್ ಸಿಂಗಲ್ ಡೇ ಫಾಲ್ ಸಿನ್ಸ್ ಅಟ್ಲೀಸ್ಟ್ ಫೆಬ್ರವರಿ 2022. ಇವತ್ತು 50 ನಿಫ್ಟಿ ಷೇರುಗಳಲ್ಲಿ 8 ಮಾತ್ರ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ವೊಲಟೈಲಿಟಿ ಜಂಪ್ ಅಪ್ ಆಯಿತು. ವಿಕ್ಸ್ ಅಂದಾಜು 31.7 ಅಂಕಕ್ಕೆ ಮತ್ತೆ ಕ್ಲೋಸ್ ಆದಾಗ 26.7 ಅಂಕಗಳಿಗೆ ಬಂದಿತ್ತು. ಇವತ್ತಿನ ಇಂಟ್ರಾಡೇ ಜಂಪ್ ಏನಿದೆ, ವೊಲಟೈಲಿಟಿ ಬಿಗ್ಗೆಸ್ಟ್ ಜಂಪ್ ಇನ್ ವೊಲಟೈಲಿಟಿ ಇಂಡೆಕ್ಸ್ ಇನ್ ಅಟ್ಲೀಸ್ಟ್ 9 years. ನಿನ್ನೆ ಮಾರುಕಟ್ಟೆ ರ್ಯಾಲಿಯನ್ನು ಕಂಡಾಗ ವಿಕ್ಸ್ 24ರಿಂದ 20ಕ್ಕೆ ಕೆಳಗೆ ಬಿದ್ದಿತ್ತು. ನಿಫ್ಟಿ ಮಿಡ್ ಕ್ಯಾಪ್ 100 7.9% ಕೆಳಗೆ ಬಿದ್ದಿದೆ ಇವತ್ತು. ನಿಫ್ಟಿ ಸ್ಮಾಲ್ 100 ಇಂಡೆಕ್ಸ್ ಫೆಲ್ ಬೈ 8.2% ಟುಡೇ. ಬಹಳಷ್ಟು ಇಂಡಿವಿಜುವಲ್ ಸ್ಟಾಕ್ಸ್ ಅಂದಾಜು 10% ವರೆಗೂ ಕೆಳಗೆ ಬಿದ್ದಿದ್ದಾವೆ. ಸರ್ಪ್ರೈಸಿಂಗ್ಲಿ ಇವತ್ತು ಸುಮಾರು FMCG ಷೇರುಗಳು ತನ್ನಿಂದ ತಾನಾಗಿ ರ್ಯಾಲಿಯಲ್ಲಿ ಮೇಲಕ್ಕೆ ಹೋಗಿದ್ದಾವೆ. HUL 6% ಮೇಲೆ,
ನೆಸ್ಲೆ 3% ಮೇಲೆ, ಬ್ರಿಟಾನಿಯಾ 3% ಮೇಲೆ, ಟಾಟಾ ಕನ್ಸ್ಯೂಮರ್ 1.6% ಅಪ್. ಈಗ ಕಾದು ನೋಡಬೇಕು ಇನ್ನು ಕೆಲವು ದಿನ ಏನೇನು ಡಿಸಿಷನ್ಸ್ NDA ಸರ್ಕಾರದವರು ತಗೊಳ್ತಾರೆ ಇನ್ ಫಾರ್ಮಿಂಗ್ ದ ಗವರ್ಮೆಂಟ್, ಮತ್ತೆ ಮೋದಿಯವರು ಹೇಗೆ ಈ ಕೋಯಲೇಷನ್ ಸ್ಟಿಚ್ ಮಾಡಿ ಮುಂದಕ್ಕೆ ತಗೊಂಡೋಗ್ತಾರೆ. ಭಾರತದ ಚರಿತ್ರೆಯಲ್ಲಿ ಕೋಯಲೇಷನ್ ಗವರ್ಮೆಂಟ್ ಆಗಿರುವಂತಹದ್ದು ಇದೇನು ಪ್ರಥಮ ಬಾರಿ ಅಲ್ಲ. ಆದರೆ ಮುಂದಿನ 5 ವರ್ಷ ಯಾವ ರೀತಿ ಮೋದಿಯವರು ಅದನ್ನ ಮುಂದಕ್ಕೆ ತಗೊಂಡೋಗ್ತಾರೆ ಅದನ್ನ ಕಾದು ನೋಡಬೇಕು. ಹಿಂದಿನ ದಿನಗಳಲ್ಲಿ ನಾವು ಸುಮಾರು ಕೋಯಲೇಷನ್ ಗವರ್ಮೆಂಟ್ಗಳು ನೋಡಿದ್ದೇವೆ. ಆ ಸಮಯದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಒಂದಷ್ಟು ನರ್ವಸ್ನೆಸ್ ಇತ್ತು, ಮತ್ತೆ ಒಂದಷ್ಟು ಅನ್ಸ್ಟೆಬಿಲಿಟಿ ಇತ್ತು. ಈಗ ಹೊಸದಾಗಿ ಈ ಕೋಯಲೇಷನ್ ಗವರ್ಮೆಂಟ್ ಬರುವಂತ ಸಾಧ್ಯತೆಗಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಏನಾಗುತ್ತೆ ಅಂತ. ಈಗ ಬಹಳ ಮುಖ್ಯವಾದ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇನೆ. ಹೂಡಿಕೆದಾರರು ಈ ಸಂದರ್ಭದಲ್ಲಿ ಏನ್ ಮಾಡಬೇಕು? 2 ತರ. ಒಂದು ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್. ನೀವೇನಾದರೂ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಆಗಿದ್ದು ನಿಫ್ಟಿ ಏನಾದರೂ ಬೈ ಇಂಡಿಕೇಶನ್ ತೋರಿಸಿದ್ರೆ ಅಥವಾ ಇಂಡಿವಿಜುವಲ್ ಸ್ಟಾಕ್ಸ್ ಏನಾದರೂ ಬೈ ಇಂಡಿಕೇಶನ್ ತೋರಿಸಿದ್ದು ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಇದೀಗ ಇವತ್ತು ಸೆಲ್ ಇಂಡಿಕೇಶನ್ ತೋರಿಸ್ತಾ ಇದೆ. ಅದೇನು ಟೆಕ್ನಿಕಲ್ ಅನಾಲಿಸಿಸ್ ಇಂಡಿಕೇಟ್ ಹೇಳುತ್ತೋ ಅದರಂತೆ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ನಲ್ಲಿ ಕೊಂಡಂತ ಷೇರುಗಳನ್ನು ಇಂಡಿಕೇಶನ್ ಬಂದಾಗ ಮಾಡದೇ ಇರಬಾರ್ದು. ಈಗ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಸಲಹೆ. ನನಗೆ ಗೊತ್ತಿದ್ದ ಹಾಗೆ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಎಲ್ಲರೂ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ 5, 10, 15, 20, 25 ವರ್ಷ ಅಂದರೆ ಲಾಂಗ್ ಟರ್ಮಿಗೆ ಅಂತ ಹಾಕಿದ ಹಣ ಈಗ ಸದ್ಯಕ್ಕೆ ಅಲ್ಲಿಯೇ ಇದೆ. ನಮ್ಮ ಸಲಹೆ ಅದೇನು SIP SEP ನ ಮಾಡ್ತಾ ಬರ್ತಾ ಇದ್ದೀರೋ ಅದನ್ನು ದಯವಿಟ್ಟು ಯಾವುದೇ ಕಾರಣದಿಂದ ನಿಲ್ಲಿಸಬೇಡಿ, ಕಂಟಿನ್ಯೂ ಮಾಡ್ತಾ ಹೋಗಿ. ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಲಂಸಮ್ ಹಣ ಇದ್ದು ಈಗ ಹಾಕ್ಬೇಕು ಅಂತಂದ್ರೆ ಕಾಂಟ್ರೇರಿಯನ್ ಟೆಕ್ನಿಕ್ ಅಂತ ಏನ್ ಬಳಸ್ತೇವೆ ಅದರಂತೆ ಒಂದಷ್ಟು ಹಣವನ್ನು ಲಂಸಮ್ ಆಗಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಬೇಕಾದ್ರೆ ಷೇರುಗಳಲ್ಲಿ ಹಾಕ್ಬೋದು, ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಷೇರುಗಳಲ್ಲಿ. ಇವತ್ತು ನನಗೆ ಗೊತ್ತಿದ್ದ ಹಾಗೆ ನಾವು ಕೂಡ ಮತ್ತು ನಮ್ಮ ಸುಮಾರು ಸ್ಟೂಡೆಂಟ್ಸ್ ಕೂಡ ಮಾರುಕಟ್ಟೆ ಸಿಗ್ನಿಫಿಕೆಂಟ್ ಆಗಿ ಕೆಳಗೆ ಬಿದ್ದರಿಂದ ಒಂದಷ್ಟು ಲಂಸಮ್ ಹಣವನ್ನು ಕೂಡ ಹಾಕಿದ್ದೇವೆ. ಯಾಕಂದ್ರೆ ಓವರ್ ದ ಇಯರ್ಸ್ ಮಾರುಕಟ್ಟೆ ಬಿದ್ದಾಗ್ಲೆಲ್ಲ ನಾವೇನು ಹಣವನ್ನು ಹಾಕಿದ್ದೇವೆ ಮುಂದಿನ ದಿನಗಳಲ್ಲಿ ಅದು ರಿಕವರಿ ಆಗಿದೆ. ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತನ್ನು ನಿಮಗೆ ಹೇಳಬೇಕಾಗುತ್ತೆ, ಸ್ಪೆಷಲಿ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ಗೆ. ನಾವು ಕೆಲವು ಟಿವಿ ಇಂಟರ್ವ್ಯೂಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹೇಳಿದ್ದನ್ನು ಕೇಳಿದ್ದೇನೆ. ನಿಮ್ಮ ಹತ್ರ ಏನೇನು ಲಾಂಗ್ ಟರ್ಮ್ ಇದೆಯೋ ಅದನ್ನೆಲ್ಲವನ್ನು ಮಾರ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಅದೇ ಷೇರು ಕೆಳಗೆ ಬಂದಾಗ ತಗೊಳ್ಳಿ. ಇಲ್ಲಿ 2 ಕೆಲಸ ಆಗುತ್ತೆ. ಮಾರಿದ ತಕ್ಷಣ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಪ್ಲೈ ಆಗುತ್ತೆ, ಅದಲ್ಲದೆ ನಿಮ್ಮ ಕಾಂಪೌಂಡಿಂಗ್ ಅಲ್ಲಿಗೆ ಸ್ಟಾಪ್ ಆಗೋಗುತ್ತೆ. ಆದ್ದರಿಂದ ಮಾರುಕಟ್ಟೆಯನ್ನು ಟೈಮ್ ಮಾಡ್ಲಿಕ್ಕೆ ಹೋಗಬೇಡಿ. ಅದೇನು ನಿಮ್ಮ ಹತ್ರ ಪೋರ್ಟ್ಫೋಲಿಯೋ ಇದೆಯೋ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಯಾಕಂತಂದ್ರೆ ಇನ್ನು ಕೆಲವು ತಿಂಗಳುಗಳಲ್ಲಿ ಮತ್ತೆ ರಿಕವರಿ ಆಗಿ ನೀವು ಇನ್ನೊಂದಷ್ಟು SEP ಹಣವನ್ನು ಹಾಕ್ತಾ ಇದ್ದಾರೆ ಲೋಯೆಸ್ಟ್ ರೇಟ್ ನಲ್ಲಿ ಪುನಃ ಆವರೇಜ್ ಆಗೋಗುತ್ತೆ. ಮುಂದೆ ಮಾರ್ಕೊಂಡಾಗ 5, 10, 15 ವರ್ಷಗಳ ಮೇಲೆ ದೊಡ್ಡ ಮೊತ್ತದ ಹಣ ನಿಮ್ದಾಗುತ್ತೆ. ಆದರೆ ಹಾಕಿದ ಹಣ ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳಲ್ಲಿದೆ ಅನ್ನೋದನ್ನು ಮರೆಯಬೇಡಿ. ಅಕಸ್ಮಾತ್ ನೀವೇನಾದರೂ ಎಲ್ಲಾ ಷೇರುಗಳನ್ನು ಮಾರಿಕೊಳ್ತೇನೆ ಮುಂದೆ ಕೆಳಕ್ಕೆ ಬಂದಾಗ ತಗೊಳ್ತೇನೆ ಅಂತಿದ್ರೆ ಅದು ಯಾವಾಗ ಕೆಳಕ್ಕೆ ಬರುತ್ತೆ, ಎಷ್ಟು ಕೆಳಕ್ಕೆ ಬರುತ್ತೆ, ಯಾವಾಗ ತಗೊಳ್ಬೇಕು ಅನ್ನುವಂತ ಯಾವ ಕ್ಲೂ ಕೂಡ ಯಾರಿಗೂ ಕೂಡ ಇರುವುದಿಲ್ಲ. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವೇನಾದ್ರೂ ದೊಡ್ಡ ಮೊತ್ತದ ಹಣವನ್ನು PSU ಸ್ಟಾಕ್ಗಳಲ್ಲಿ ಹಾಕಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.